ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗಾಗಲೇ ಆಕ್ಸಿಡೆಂಟ್ ಮಾಡಿರೋ ಕಾರ್ ಯಾವುದು ಅಂತ ಗೊತ್ತಾಗಿದೆ. ಆ ಕಾರು ಕಳ್ತನ ಆಗಿತ್ತು. ಶಾರ್ವರಿ ಈ ವಿಚಾರ ನಮ್ಗೆ ಹೇಳಿರಲಿಲ್ಲ, ನಮ್ಮ ಗಮನಕ್ಕೂ ಬಂದಿರಲಿಲ್ಲ. ಆದ್ದರಿಂದ ನಾವು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆ ಕಾರ್ ಕದ್ದೋರು ಯಾರು ಅಂತ ಗೊತ್ತಾದರೆ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಗೊತ್ತಾಗುತ್ತೆ ಅಲ್ವಾ? ಹೌದು, ನಾವು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಹಾಗಾದರೆ ಸಮರ್ಥಿ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಗೊತ್ತಾಯ್ತು ಅಲ್ವಾ? ನಮಗೆ ಗೊತ್ತಾಗಿರ್ಬೋದು, ಆದರೆ ಕೋರ್ಟ್ಗೆ ಗೊತ್ತಾಗಿಲ್ವಲ್ಲ. ಅಲ್ಲ ಇನ್ಸ್ಪೆಕ್ಟರ್, ಕಾರ್ ಸಿಕ್ಕಿದೆ, ಅಪರಾಧ ಮಾಡಿರೋದು ಬೇರೆಯವರು ಅನ್ನೋದು ಗೊತ್ತಾಗಿದೆ. ಇದೆಲ್ಲ ಎವಿಡೆನ್ಸ್ ಇಟ್ಕೊಂಡು ಸಮರ್ಥಿ ಅಪರಾಧ ಮಾಡಿಲ್ಲ ಅಂತ ಅವನ್ನ ರಿಲೀಸ್ ಮಾಡ್ಬೋದಲ್ವಾ? ಹಾಗೆಲ್ಲ ಆಗಲ್ಲ. ಈಗಾಗಲೇ ಚಾರ್ಜ್ ಶೀಟ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಇದುವರೆಗೂ ಸಮರ್ಥ ತಾನೇ ಅಪರಾಧ ಮಾಡಿರೋದಂತ ಒಪ್ಕೊಂಡಿದ್ದರಿಂದ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ. ಹಾಗಾಗಿ ಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಬೇಲ್ ಕೊಡುತ್ತೆ. ಅಲ್ಲಿವರೆಗೂ ನಾವು ಸಮರ್ಥನ ಬಿಡೋಕ್ಕಾಗಲ್ಲ. ಯಾಕಂದರೆ ನಮಗೂ ಕೆಲವೊಂದು ಫಾರ್ಮ್ಯಾಲಿಟೀಸ್ ಆ್ಯಂಡ್ ಪ್ರೊಸೀಜರ್ಸ್ ಅಂತ ಇರುತ್ತೆ. ಓಕೆ ಇನ್ಸ್ಪೆಕ್ಟರ್. ಅಭಿ, ನೀನು ಲಾಯರ್ ಹತ್ರ ಮಾತಾಡು. ಬೇರೆ ಏನು ಪ್ರೊಸೀಜರ್ ಇದೆಯೋ ಅದರದ್ದೆಲ್ಲ ಡೀಟೇಲ್ಸ್ ತಗೋ. ಅವ್ರಿಗೇನು ರೆಕಾರ್ಡ್ಸ್ ಬೇಕೋ ಅದನ್ನು ವ್ಯವಸ್ಥೆ ಮಾಡು. ಮೊದಲು ಸಮರ್ಥಕ್ಕೆ ಬೇಲ್ ಆಗಬೇಕು. ಉಳಿದಿದ್ದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಇನ್ಸ್ಪೆಕ್ಟರ್, ನಾವು ಸಮರ್ಥ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಶ್ಯೂರ್, ಹೋಗಿ. ಸಮರ್ಥ್, ಈಗಲಾದರೂ ಆಕ್ಸಿಡೆಂಟ್ ಮಾಡಿದ್ದು ನೀನು ಅಂತ ಕೋರ್ಟಲ್ಲಿ ಹೇಳಿಕೆ ಕೊಡೋದನ್ನ ಬಿಡು. ಕೋರ್ಟಲ್ಲಿ ಮುಂದೆ ಈ ರೀತಿ ಹೇಳಬೇಡ. ಈಗಲೂ ಆಕ್ಸಿಡೆಂಟ್ ಮಾಡಿರೋ ಕಾರು ಸಿಕ್ಕಿದೆ ಅಂತ ಗೊತ್ತಾಗಿದೆಯೇ ಹೊರತು ಕಾರನ್ನು ಕದ್ದಿರೋರು ಸಿಕ್ಕಿಲ್ವಲ್ಲ ಸರ್. ಕಾರನ್ನು ಯಾರೋ ಕದ್ದಿದ್ದಾರೆ, ಅವರೇ ಹೋಗೋ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ನಿಮ್ಮ ವಾದ ಇರ್ಬೋದು, ಆದರೆ ಅದಕ್ಕೆಲ್ಲ ಸಾಕ್ಷಿ ಬೇಕಲ್ಲ. ಅದನ್ನೆಲ್ಲ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನೇನು ಲಾಯರಾ? ಅದು ಏನೇ ಸಾಕ್ಷಿ ಬೇಕಿದ್ರು ನಾವು ರೆಡಿ ಮಾಡ್ತೀವಿ. ಆಯಿತು, ಕದ್ದವ್ರು ಯಾರು ಅಂತ ಗೊತ್ತಾಗಲಿ. ನಾನು ಅಲ್ಲಿಯವ್ರಿಗೆ ಏನೂ ಮಾತಾಡೋಕ್ಕೆ ಹೋಗಲ್ಲ. ನಾನು ನನ್ನ ಹೇಳಿಕೆಗಳನ್ನ ಬದಲಾಯಿಸಿದ್ರೆ ನಿಧಿಗೆ ತೊಂದರೆ ಆಗ್ಬೋದು. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿಧಿನೂ ಈ ತಪ್ಪು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ನಮಗದೇ ದೊಡ್ಡ ಸಮಾಧಾನ. ನೀನಾಗಲಿ ನಿಧಿ ಆಗಲಿ ಈ ಆಕ್ಸಿಡೆಂಟ್ ಮಾಡಿಲ್ಲ ಅಂದಮೇಲೆ ಈ ಆಕ್ಸಿಡೆಂಟ್ ಬೇರೆ ಯಾರೋ ಮಾಡಿದ್ದಾರೆ. ಅವರು ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ಳೇಬೇಕು. ಆದರೆ ನಮಗೆ ಬೇಕಾಗಿದ್ದು ನೀನು ನಿಧಿ ತಪ್ಪು ಮಾಡಿಲ್ಲ, ಈ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಷ್ಟೇ. ಹೌದು ಸಮರ್ಥ್, ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಆಗಬಾರ್ದು. ನೀನು ನಿಧಿ ತುಂಬ ನೊಂದಿದ್ದೀರ. ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ತಪ್ಪು ಮಾಡಿದವರು ಸಿಕ್ಕಾಕೋತಾರೆ. ಮಾಧವರೇ, CCTV ಫುಟೇಜ್ ಸಿಗ್ತಾ? ಅವ್ರು ಏನು ಹೇಳಿದ್ರು? ನಾವು ಈಗಲೇ ನೋಡ್ಬೋದಂತ? ಇಲ್ಲ ತುಳಸಿಯವರೇ, ಅವ್ರ ಸಿಸ್ಟಮ್ ಏನೋ ಪ್ರಾಬ್ಲಮ್ ಆಗಿ CCTV ಫುಟೇಜ್ ಎಲ್ಲ ಡಿಲೀಟ್ ಆಗಿದೆಯಂತೆ. ಬಾಬಾ, CCTV ಫುಟೇಜ್ ಸಿಗ್ಲಿಲ್ವಾ? ಎಂತ ಕೆಲಸ ಆಗೋಯ್ತು. ನಮ್ಮನೆ CCTV ಸರಿಯಾಗಿದ್ದಿದ್ರೆ ನಮಗೆ ಕಷ್ಟನೇ ಇರ್ತಿರ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಬಾವಾ. CCTV ಸರ್ವಿಸ್ಗೆ ಅಂತ ಅವ್ನು ಬಂದಾಗ ಅವ್ನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ನಾನು ಅವನ್ನ ವಾಪಸ್ ಕಳಿಸ್ಬಿಟ್ಟೆ. ಆಮೇಲೆ ಸರ್ವಿಸ್ ಮಾಡಿಸೋಣ ಅಂದ್ಕೊಂಡೆ, ಆದರೆ ಟೈಮೇ ಆಗಲಿಲ್ಲ. ಇರಲಿ ಬಿಡು ಶಾರ್ವರಿ, ಹೀಗಾಗುತ್ತೆ ಅಂತ ಯಾರು ಗೊತ್ತಿತ್ತು? ನನಗೆ ಗೊತ್ತಿತ್ತು ಮಾಧವ, ಯಾಕೆಂದರೆ ಇದಕ್ಕೆಲ್ಲ ಸೂತ್ರಧಾರಿನೇ ನಾನು. ಆದರೂ ತಪ್ಪೆಲ್ಲ ನಂದೇ ಬಾವಾ. ಏನು ಹೇಳ್ತಿದ್ಯಾ ಶಾರ್ವರಿ? ಹೌದಲ್ವಾ, ಕಾರ್ ಕಳ್ತನ ಆದಾಗ ನಾನು ಆ ವಿಷಯನ ಮನೆಯವರೆಲ್ರಿಗೂ ಹೇಳಬೇಕಾಗಿತ್ತು. ಆಗಲೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಅದು ನಿಜಾನೇ. ಆದರೆ ವಿಪರ್ಯಾಸ ನೋಡು, ನಮ್ಮನೆಯಿಂದ ಕಾರ್ ಕದ್ದು ಕಳ್ಳರು ಆ ಥರದಲ್ಲಿ ಸ್ಪೀಡಾಗಿ ಹೋಗಿ ದತ್ತ ಮತ್ತು ರವೀಂದ್ರ ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿರೋ ಭಯದಲ್ಲಿ ಆ ಕಳ್ಳರು ಅಲ್ಲಿಂದ ಓಡೋಗಿದ್ದಾರೆ. ಅದೇ ಸಮಯಕ್ಕೆ ಅದೇ ರೂಟಲ್ಲಿ ನಿಧಿ ಬಂದಿದ್ದಾಳೆ.
ಆಕ್ಸಿಡೆಂಟ್ ಆಗಿದ ತಕ್ಷಣ ಆ ಸ್ಪಾಟಿಗೆ ನಿಧಿ ಬಂದಿರೋದ್ರಿಂದ ಆ ಆಕ್ಸಿಡೆಂಟ್ ತಾನೇ ಮಾಡಿರೋದು ಅಂತ ನಿಧಿ ಅಂದ್ಕೊಂಡಿದ್ದಾಳೆ. ಇದೆಲ್ಲ ಎಷ್ಟೊಂದು ಕೋಇನ್ಸಿಡೆನ್ಸ್ ಅನಿಸ್ತಿದೆ ಅಲ್ವಾ? ಇಷ್ಟೆಲ್ಲ ಘಟನೆಗಳು ನಮ್ಮ ಮನೆಯವ್ರ ಸುತ್ತಾನೆ ಸುತ್ತಿದೆ ಅಂದರೆ ನನಗೀಗಲೂ ನಂಬೋಕೆ ಆಗ್ತಿಲ್ಲ. ಹೌದು, ಇದೆಲ್ಲ ಹೇಳಿ ಮಾಡಿಸಿರೋ ಹಾಗಿದೆ. ಅಂದರೆ ಕತೆ ಬರೆದು ನಡೆಸಿರೋ ಹಾಗಿದೆ. ಯಾವುದೋ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಿರೋದೇ ಇದಕ್ಕೆ ಕಾರಣ ಅನ್ನಿಸ್ತಿದೆ. ಅದು ನಿಜಾನೇ. ನೋಡೋಣ ಏನಾಗುತ್ತೋ. ಓ, ಎಲ್ಲರೂ ಇಲ್ಲೇ ಇದ್ದೀರಾ? ಚಿಕ್ಕಮ್ಮ, ನಿಮ್ಮನ್ನು ಪೊಲೀಸರು ಬರೋಕ್ಕೆ ಹೇಳಿದ್ರು, ನೀವು ಸ್ಟೇಷನ್ಗೆ ಬರಬೇಕು. ನಾನು ಯಾಕೆ ಬರಬೇಕು? ನೀವೇ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀರಲ್ಲ. ಹೆದರೋ ಅಂಥದ್ದೇನಿಲ್ಲ ಚಿಕ್ಕಮ್ಮ. ಕಾರ್ ನಿಮ್ಮ ಹೆಸರಲ್ಲೇ ಇರೋದ್ರಿಂದ ನಿಮ್ಮನ್ನ ಎಂಕ್ವೈರಿ ಮಾಡ್ತಾರಷ್ಟೇ. ಏನು ನಡೆದಿರೋ ಅದನ್ನು ಹೇಳಿ. ಅದನ್ನೆಲ್ಲ ನೀವೇ ಹೇಳಿದಿರಲ್ಲ ಅಭಿ. ನಾನು ಮತ್ತೆ ಹೋಗುವಂಥದ್ದೇನಿದೆ? ಅದಕ್ಕೆ ನೀವ್ಯಾಕೆ ಹೆದರ್ತೀರಾ ಶಾರ್ವರಿ? ತಪ್ಪು ಮಾಡಿರೋರು ಹೆದರ್ಬೇಕು. ನೀವೇನು ನಡೆದಿದೆಯೋ ಅದನ್ನೇ ಹೇಳಿ. ನಿಜವಾಗ್ಲೂ ತಪ್ಪು ಮಾಡಿರೋರು ಯಾರು ಅಂತ ಅವ್ರು ಕಂಡು ಹಿಡಿತಾರೆ. ಚಿಕ್ಕಮ್ಮ, ಬನ್ನಿ ಹೋಗಿ ಬರೋಣ. ಹೆದರ್ಬೇಡ ಶಾರ್ವರಿ, ಹೋಗ್ಬಾ. ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಇಲ್ಲಾಂದಿದ್ರೆ ನಾನೇ ನಿನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದೆ. ಅಭಿ, ನೀನು ಶಾರ್ವರಿನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಾ. ಶಾರ್ವರಿ ಅವರೇ, ಪೊಲೀಸ್ನವ್ರು ಏನೇ ಕೇಳಿದ್ರು ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿ, ಧೈರ್ಯವಾಗಿ ಉತ್ತರ ಕೊಡಿ. ನೀವು ಸ್ವಲ್ಪ ತಡವರ್ಸಿದ್ರು ಆಕ್ಸಿಡೆಂಟ್ ಮಾಡಿದ್ದೇ ನೀವು ಅಂತ ಅನುಮಾನ ಪಟ್ಟರು ಪಡ್ಬೋದು. ಹೌದು, ತುಳಸಿಯವರು ಹೇಳ್ತಿರೋದು ಸರಿನೇ. ನೀನು ಕಾನ್ಫಿಡೆಂಟಾಗಿ ಮಾತಾಡು. ಓಕೆ, ಸರಿ. ಅಭಿ, ನಾವು ಹೊರಡೋಣ. ಬರ್ತೀವಿ. ಸರಿ ಚಿಕ್ಕಮ್ಮ, ನಾವು ಕಾರ್ ಹತ್ರ ಇರ್ತೀವಿ, ನೀವು ಬನ್ನಿ. ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆಯಾ? ಇದಕ್ಕೆಲ್ಲ ಹೆದರ್ಕೊಳ್ಳೋಳಲ್ಲ ಈ ಶಾರ್ವರಿ. ನೋಡ್ತಾ ಇರು ಇದನ್ನೆಲ್ಲ ಹೇಗೆ ತಿರುಗಿಸ್ತೀನಿ ಅಂತ. ಎಷ್ಟು ಮೆರಿತೀಯೋ ಮೆರಿ ಶಾರ್ವರಿ. ನಿನ್ನ ಪಾಪದ ಕೂಡ ತುಂಬ್ತಾ ಇದೆ. ನಿನ್ನ ಕಡೆಗಾಲ ಹತ್ರ ಆಗ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.